ಹಲೋ ಎವ್ರಿವನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವರ್ಷದ ಅಂದರೆ 2026ರ ಸಂಕ್ರಾಂತಿ ಹಬ್ಬ ಸ್ವಲ್ಪ ಕನ್ಫ್ಯೂಷನ್ ಉಂಟು ಮಾಡಿತು ಬಹಳಷ್ಟು ಜನರಲ್ಲಿ. ನಾರ್ತ್ ಇಂಡಿಯಾದಲ್ಲಿ ಬಹಳಷ್ಟು ಜನ 14ನೇ ತಾರೀಕಿಗೆ ಹಬ್ಬನ ಮಾಡಿದ್ರು. ನಮ್ಮ ಸೌತ್ ಕಡೆ ಎಲ್ಲನೂ 15ನೇ ತಾರೀಕಿಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರು. ನಾನು ಆ್ಯಸ್ ಎ ಸೌತ್ ಇಂಡಿಯನ್ ಆಗಿ ನಾರ್ತ್ ಇಂಡಿಯಾದಲ್ಲಿ ಇದ್ಕೊಂಡು ಯಾವ ದಿನ ಹಬ್ಬ ಮಾಡಲಿ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು. ಬಟ್ ಹಂಗೂ ಹಿಂಗೂ ಡಿಸೈಡ್ ಮಾಡಿಕೊಂಡು 15ನೇ ತಾರೀಕಿಗೆ ಸಿಂಪಲ್ ಆಗಿ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಪಾಸಿಟಿವಿಟಿಯಿಂದ ವರ್ಷ ಪೂರ್ತಿ ಇರಲಿ, ದೇವರ ಒಂದು ಬ್ಲೆಸ್ಸಿಂಗ್ಸು ನಮ್ಮ ಮೇಲೆ ಇರಲಿ ಅನ್ನೋ ಒಂದು ಥಿಂಕಿಂಗಿಂದಾನೇ ಎಲ್ರೂ ಹಬ್ಬನ ಮಾಡೋದು. ಸೊ ಇಲ್ಲಿ 13ನೇ ತಾರೀಕಿಗೆ ಲೋಡಿ ಹಬ್ಬವನ್ನು ಮಾಡಿದ್ರು. ನಾವಿರೋ ಸೊಸೈಟಿಯಲ್ಲಿ ಎಲ್ರೂ ಸೇರಿ ಒಂದೇ ಕಡೆನೇ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ನನಗೆ ಒಂಥರ ಅನ್‌ಕಂಫರ್ಟಬಲ್ ಆಗ್ತಿತ್ತು ವ್ಲಾಗ್ ಮಾಡಲಿಕ್ಕೆ. ಯಾಕಂದರೆ ಬಹಳಷ್ಟು ಜನಕ್ಕೆ ಇಲ್ಲಿರೋರ್ಗೆ ನಾನು ವ್ಲಾಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನಮ್ಮ ಮನೆ ಓನರ್‌ಗೆ ಮತ್ತು ನಾವು ಯಾರ್ಯಾರ ಮನೇಲಿದ್ವೋ ಅವ್ರಿಗೆಲ್ಲನೂ ಗೊತ್ತಿದೆ. ಬಟ್ ಅಕ್ಕಪಕ್ಕದ ಮನೇಲೆಲ್ಲನೂ ನಾನು ಹೇಳಲಿಲ್ಲ ಈ ಥರ ನಾನು ವ್ಲಾಗ್ ಮಾಡ್ತೀನಿ ಹಾಗೆ ಹಿಂಗೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಕ್ಯಾಮ್ರಾನೇ ಆನ್ ಮಾಡಿರಲಿಲ್ಲ. ಬಟ್ ಸಖತ್ತಾಗಿ ರಾತ್ರಿ 8 ಗಂಟೆಯಿಂದ 11 ಗಂಟೆವರೆಗೂ ನಾವು ಲೋಡಿ ಹಬ್ಬವನ್ನು ಎಲ್ಲರೂ ಸೇರಿ ಎಂಜಾಯ್ ಮಾಡಿದ್ವಿ. ಡಾನ್ಸ್ ಆಡಿದ್ವಿ. ಮತ್ತು ಅದು ಇದು ಅಕ್ಕದ ಮನೆ ಪಕ್ಕದ ಮನೆ ವಿಚಾರಗಳು ಇರುತ್ತೆ ಅಲ್ವಾ, ಅವೆಲ್ಲ ಮಾತಾಡ್ತಾ ಇದ್ರು. ನಾನು ಸುಮ್ಮನೆ ಕುತ್ಕೊಂಡು ಕೇಳ್ಕೊತಾ ಇದ್ದೆ. ನನ್ನ ಒಂದು ಕಂಫರ್ಟ್ನೆಸ್ ಇದ್ದಾಗ ಮಾತ್ರನೇ ನಾನು ಏನಾದರೂ ಮಾತಾಡೋದು, ಇಲ್ಲ ಅಂದರೆ ಸುಮ್ಮನೆ ಕುತ್ಕೊಂಡು ಬಿಡ್ತೀನಿ. ಮಕ್ಕಳೆಲ್ಲನೂ ಆಟ ಆಡ್ತಾ ಇದ್ರು. ಸೊ ಅದೂ ಸಹ ಒಂಥರ ಚೆನ್ನಾಗಿತ್ತು. ಇನ್ನು 14ನೇ ತಾರೀಕಿಗೆ ನಮ್ಮ ಮನೆ ಓನರ್ ಅವರು ಸಂಕ್ರಾಂತಿ ಹಬ್ಬನ ಮಾಡಿದ್ರು. ಈ ನಾರ್ತ್ ಇಂಡಿಯಾದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಿಂಪಲ್ ಆಗಿನೇ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಸೌತ್ ಕಡೆ ಥರ ತುಂಬ ಜೋರಾಗಿ ಮಾಡಲ್ಲ. ಹಬ್ಬ ಅಂತ ಗೊತ್ತಾಗ್ಬಿಡುತ್ತೆ ನಮ್ಮ ಸೌತ್ ಕಡೆ. ಬಟ್ ಇಲ್ಲಿ ಹಬ್ಬ ಆಚರಣೆ ಮಾಡ್ತಿದ್ದಾರೆ ಅಂತ ಗೊತ್ತೇ ಆಗೋದಿಲ್ಲ. ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡ್ತಾರೆ, ಕಿಚಡಿ ಮಾಡ್ಕೊಂಡು ತಿಂತಾರೆ ಅಷ್ಟೇ. ಬಟ್ ನಮ್ಮ ಕಡೆ ಎಲ್ಲನೂ ಮನೆ ಮುಂಬಾಗಿಲಿಂದಾನೇ ರೋಡ್ಗಳೆಲ್ಲನೂ ಕ್ಲೀನ್ ಮಾಡಿಕೊಂಡು, ರಂಗೋಲಿಗಳು ಹಾಕ್ಕೊಂಡು, ಅದನ್ನು ಕಲರ್ಫುಲ್ ರಂಗೋಲಿಗಳು, ಬಾಗಿಲಿಗೆ ಹಲವಾರು ಹೂಗಳಿಂದ ಡೆಕೋರೇಟ್ ಮಾಡಿ, ದೇವರ ಮನೆಯನ್ನು ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿಕೊಂಡು, ಅದ್ಧೂರಿಯಾಗಿ ಡೆಕೋರೇಟ್ ಮಾಡಿ, ಸಿಹಿ ತಿಂಡಿಗಳನ್ನು ಪ್ರಿಪೇರ್ ಮಾಡಿಕೊಂಡು, ಹೊಸ ಬಟ್ಟೆ ಧರಿಸಿ, ಮನೆ ಮಂದಿ ಪೂರ್ತಿಯಾಗಿ ಕೂತು ಪೂಜೆ ಮಾಡಿ, ಸ್ವೀಟ್ಸ್‌ನ ಎಲ್ರಿಗೂ ಹಂಚೋದುಂಟು. ಅಕ್ಕದ ಮನೆ, ಪಕ್ಕದ ಮನೆ, ರಿಲೇಟಿವ್ಸ್‌ಗೂ ಎಲ್ರಿಗೂ ಹಂಚೋದುಂಟು. ಸೊ ಅದನ್ನೆಲ್ಲನೂ ನಾನು ತುಂಬ ಮಿಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ತುಂಬ ಅದ್ಧೂರಿಯಾಗಿ ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಹಬ್ಬದ 1 ತಿಂಗಳ ಮುಂಚೆಯಿಂದನೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾರೆ. ಸೊ ಆವಾಗ ಆ ಒಂದು ಫೀಲ್ ಬರುತ್ತೆ, ಓಹ್! ಹಬ್ಬ ಬರ್ತಾ ಇದೆ, ಹಬ್ಬ ಮಾಡಬೇಕು ಅಂತ. ಇನ್ನು ಬೇರೆ ಹಬ್ಬಗಳೇನು ಅಷ್ಟು ಅದ್ಧೂರಿಯಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡಲ್ಲ. ಸಿಂಪಲ್ ಆಗಿ ಮನೆಗಳಲ್ಲಿ ಪೂಜೆ ಮಾಡ್ಕೊತಾರೆ ಅಷ್ಟೇ. ಇನ್ನು ನಮ್ಮ ಯಜಮಾನ್ರು ಸಿಖ್ ಧರ್ಮದವರಾದ್ದರಿಂದ ಯಾವುದೇ ಸಿಖ್ ಧರ್ಮದ ಫೆಸ್ಟಿವಲ್ಸ್ ಬಂದ್ರೂ ತುಂಬ ಸಿಂಪಲ್ ಆಗಿನೇ ಆಚರಣೆ ಮಾಡ್ತೀವಿ. ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡಿಬಿಟ್ಟು ಗುರುದ್ವಾರ ಸಾಹಿಬ್‌ಗೆ ಹೋಗಿ ಅಲ್ಲಿ ನಮ್ಮ ಕೈಯಲ್ಲಾದಷ್ಟು ಸೇವೆಯನ್ನು ಮಾಡ್ತೀವಿ. ಸೊ ಸಿಖ್ ಧರ್ಮದಲ್ಲಿ ಸೇವೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸೊ ಇನ್ನು ಹಬ್ಬಕ್ಕೆ ಏನಾದರೂ ಸಿಹಿ ತಿಂಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ಸೊ ಆವಾಗ ನನ್ನ ಚಿಕ್ಕ ಮಗ ಹೇಳ್ದ, "ಅಮ್ಮ ಒಬ್ಬಟ್ಟು ಮಾಡು, ಇಲ್ಲಾಂದರೆ ರವೆ ಲಡ್ಡು ಮಾಡು" ಅಂತ ಹೇಳಿಬಿಟ್ಟು. ಸೊ ಒಬ್ಬಟ್ಟು ಬೇಡಪ್ಪ, ನನಗೆ ಬ್ಯಾಕ್ ಪೇನ್ ಆಗ್ತಾ ಇದೆ, ರವೆ ಲಡ್ಡು ಈಸಿಯಾಗಿ ಮಾಡಿಬಿಡ್ಬೋದು, ಮಾಡ್ತೀನಿ ಅಂತ ಹೇಳಿ ರವೆ ಮತ್ತು ತೆಂಗಿನಕಾಯಿನ ಗ್ರೈಂಡ್ ಮಾಡಿಕೊಂಡು ಒಟ್ಟಾಗಿ ಸೇರಿಸಿ ಒಂದು 10 ನಿಮಿಷ ಸೈಡಲ್ಲಿ ಇಟ್ಬಿಟ್ಟು ತುಪ್ಪನ ಬಿಸಿ ಮಾಡಿಕೊಂಡು ಆ ಒಂದು ಮಿಕ್ಸ್ ಮಾಡಿರುವ ಮಿಶ್ರಣವನ್ನು ತುಪ್ಪದಲ್ಲಿ ಸೇರಿಸಿ ಒಂದು ಒಳ್ಳೆ ಅರೋಮಾ ಬರೋವರೆಗೂ, ಒಂದು ಒಳ್ಳೆ ಕಲರ್ ಬರೋವರೆಗೂ ಹುರ್ಕೋಬೇಕು. ಈ ಒಂದು ಪ್ರೋಸೆಸ್ಸು ಸ್ವಲ್ಪ ಟೈಮ್ ಟೇಕಿಂಗು. ಬಟ್ ಎಷ್ಟು ಚೆನ್ನಾಗಿ ನಾವು ಹುರ್ಕೊತೀವೋ, ಎಷ್ಟು ಚೆನ್ನಾಗಿ ಇದರಲ್ಲಿ ಒಂದು ಅರೋಮಾ ಬರುತ್ತೋ ಅಷ್ಟು ರುಚಿಯಾಗಿರುತ್ತೆ ಲಡ್ಡೂಸು. ತೆಂಗಿನಕಾಯಿ ಮೊದಲನೇ ಬಾರಿ ನಾನು ಹಾಕ್ತಾ ಇರೋದು. ಒಂದು ರೀಲಲ್ಲಿ ನೋಡಿಬಿಟ್ಟು ಕಲಿತಿದ್ದು. ಇಲ್ಲ ಅಂದರೆ ಮೊದಲು ರವೆಯನ್ನು ಯೂಸ್ ಮಾಡಿಬಿಟ್ಟು ಲಡ್ಡು ಮಾಡ್ತಿದ್ದೆ. ಇವಾಗ ಕಾಂಬಿನೇಷನ್ ಆಗಿ ತೆಂಗಿನಕಾಯಿನೂ ಸಹ ಸೇರಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ತಗೊಂಡು ಅದರಲ್ಲಿ ಒಂದು 4 ಯಾಲಕ್ಕಿನ ಸೇರಿಸಿ ಪೌಡರ್ ಮಾಡಿಕೊಂಡು ರವೆ ಮತ್ತು ಕೋಕೋನಟ್ ಮಿಶ್ರಣದಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೈಡ್ ಬೈ ಸೈಡ್ ತುಪ್ಪನ ಬಿಸಿ ಮಾಡಿಬಿಟ್ಟು ನಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್‌ನ ಆ್ಯಡ್ ಮಾಡಬೇಕು ಅನ್ನೋ ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್‌ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೇರಿಸ್ಬಿಟ್ಟು
ಬಿಸಿಯಾಗಿರೋವಾಗಲೇ ಲಡ್ಡೂಸ್ನ ಮಾಡಿಕೊಂಡ್ರೆ ಈಸಿ ಆಗಿಬಿಡುತ್ತೆ. ಏನಾದರೂ ಸ್ವಲ್ಪ ಡ್ರೈ ಆಗಿಬಿಟ್ರೆ ಸ್ವಲ್ಪ ಹಾಲನ್ನು ಸೇರಿಸ್ಬಿಟ್ಟು ಉಂಡೆ ಮಾಡ್ಕೋಬೋದು. ವಾರ್ಮ್ ಆಗಿರೋ ಹಾಲನ್ನು ಯೂಸ್ ಮಾಡಿಕೊಂಡು ಉಂಡೆ ಮಾಡಿಕೊಂಡ್ರೆ ರುಚಿಕರವಾದ ಹೆಲ್ದಿಯಾದ ರವಾ ಕೊಕೊನಟ್ ಲಡ್ಡೂಸ್ ರೆಡಿ ಆಗಿಬಿಡುತ್ತೆ. ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ಮನೆಯಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ನಮ್ಮ ಮನೆ ಪಕ್ಕದಲ್ಲಿ ಮನೆಗಳು ತುಂಬ ಕನ್ಸ್ಟ್ರಕ್ಟ್ ಆಗ್ತಾ ಇವೆ. ಅಲ್ಲಿ ಲೇಬರ್ಸ್ ಮಕ್ಕಳಿದ್ರು. ಸೊ ಅವ್ರಿಗೂ ಸಹ ಕೊಟ್ಟೆ. ಅವ್ರಿಗೂ ತುಂಬ ಇಷ್ಟ ಆಯಿತು. ಪ್ರಸಾದದ ರೂಪದಲ್ಲಿನೇ ಪೂಜೆ ಆದಮೇಲೆ ಅವ್ರಿಗೆ ಕೊಟ್ಟಿದ್ದು ಫ್ರೆಂಡ್ಸ್. ಸೊ ತುಂಬ ಇಷ್ಟಪಟ್ಟು ತಿಂದರು. ಒಂಥರ ಖುಷಿ ಆಯಿತು ನನಗೆ. ಸೊ ಲಡ್ಡು ಮಾಡಿದ್ಮೇಲೆ ತುಂಬ ಟಯರ್ಡ್ ಆಗಿತ್ತು. ಇನ್ನು ಡಿನ್ನರ್‌ಗೆ ಏನು ಮಾಡೋಣ ಅಂತ ಥಿಂಕ್ ಮಾಡ್ತಿದ್ನಾ, ನನ್ನ ದೊಡ್ಡ ಮಗನಿಗೆ ದಲಿಯಾ ತಿನ್ನಬೇಕು ಅಂತ ಅನ್ನಿಸ್ತು. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಸೋಯಾ ಚಂಕ್ಸ್‌ದು ಫ್ರೈ ಮಾಡೋ ಅಂತ ಹೇಳಿದ್ದ. ಸೊ ಅದೇ ರೀತಿ ಮಾಡಿ ಅವನಿಗೆ ಸರ್ವ್ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ಪಿಕಲ್ ಬೇಕು ಅಂತ ಹೇಳ್ಬಿಟ್ಟು ಅವನು ಹೊಸ ಪಿಕಲ್ದು ಬಾಟಲ್‌ನ ಓಪನ್ ಮಾಡ್ತಾ ಇದ್ದ. ನಂತರ ಪಿಕಲ್ ಹಾಕ್ಕೊಂಡು ತಿಂದ. ನಾವು ಸ್ವಲ್ಪ ಲೇಟಾಗೇ ಡಿನ್ನರ್ ತಿಂದ್ಬಿಟ್ಟು ಲೇಟಾಗಿ ಮಲಗಿ ಬೆಳಗ್ಗೆನೇ ಎದ್ಬಿಟ್ಟು ಇನ್ನು ಹಬ್ಬದ ದಿನದಂದು ಪೂಜೆಗೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮೇಡೂ ಸಹ ಬಂದಿರಲಿಲ್ಲ. ನಾನೇ ನೆಲ ಎಲ್ಲ ಗುಡಿಸಿ ಒರೆಸಿ ಕ್ಲೀನಿಂಗ್ ಮಾಡಿಕೊಂಡು ಬಟ್ಟೆನ ಮಿಷಿನಲ್ಲಿ ಹಾಕ್ಬಿಟ್ಟು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಒಂದು ಕಡೆ ಸಾಂಬಾರಿಗೆ, ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಇನ್ನೊಂದು ಕಡೆ ದೇವ್ರ ಮನೆಗೆ ಈ ಥರ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಪುಟ್ಟದಾಗಿ ನಮಗೆ ದೇವ್ರ ಮನೆ ಕೊಟ್ಟಿದ್ದಾರೆ ನಮ್ಮ ಮನೆ ಓನರ್ ಅವರು. ಸೊ ಅದನ್ನೇ ಅಚ್ಚುಕಟ್ಟಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಮನಸ್ಸು ಪೂರ್ತಿಯಾಗಿ ನಾನು ಡೆಕೋರೇಟ್ ಮಾಡಿಬಿಟ್ಟು ದೀಪನ ಅಂಟಿಸ್ತೀನಿ ಫ್ರೆಂಡ್ಸ್. ಸೊ ಬಾಗಿಲ ಹತ್ರ ನಾನು ತುಂಬ ದೊಡ್ಡ ದೊಡ್ಡ ರಂಗೋಲಿ ಎಲ್ಲನೂ ಹಾಕ್ತಾ ಇಲ್ಲ. ಯಾಕಂದರೆ ಒಂದು ಬಾಡಿಗೆ ಮನೆಯಲ್ಲಿ ಆಚೆ ರಂಗೋಲಿ ಹಾಕಿದ್ದಕ್ಕೆ ಅಮ್ಮನಿಗೆ ಏನೋ ಒಂದು ಕೆಟ್ಟದಾಗಿ ನಾವು ಮಾಡ್ತಾ ಇರೋ ಥರ ಅನಿಸ್ತು. ಸೊ ನೀವು ಮನೆ ಒಳಗಡೆ ಏನು ಬೇಕಾದರೂ ಮಾಡ್ಕೊಳ್ಳಿ, ಮನೆ ಆಚೆ ಏನೂ ಮಾಡಬೇಡಿ ಅಂತ ಹೇಳಿದ್ರು. ಸೊ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಮನೆ ಮುಂಭಾಗಿಲಲ್ಲಿ ನಾನು ರಂಗೋಲಿ ಏನೂ ಹಾಕಲ್ಲ. ಬರೀ ಅರಿಶಿನ ಕುಂಕುಮದಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಹೂವನ್ನ ಇಡ್ತೀನಿ ಅಷ್ಟೇ. ಇನ್ನು ದೊಡ್ಡ ದೊಡ್ಡ ರಂಗೋಲಿ ಎಲ್ಲನೂ ಬಿಡ್ಸೋಕ್ಕೆ ಹೋಗಲ್ಲ. ಸುಮ್ಮನೆ ಏನಕ್ಕೆ ಇಲ್ಲಿನೂ ಏನಾದರೂ ಪ್ರಾಬ್ಲಮ್ ಆದರೆ ಅನ್ನೋ ಒಂದು ಭಯ ಅನ್ನೋದು ಇದ್ದೇ ಇದೆ ಫ್ರೆಂಡ್ಸ್. ನಾವು ಎಷ್ಟೇ ಪಾಸಿಟಿವ್ ಮೈಂಡಿಂದ ಒಳ್ಳೆ ಮನದಿಂದ ಏನಾದರೂ ಮಾಡೋಕ್ಕೆ ಹೋದ್ರೂ ಟೈಮ್ ಸರಿ ಇಲ್ಲದೆ ಇರೋವಾಗ ನೆಗೆಟಿವಿಟಿ ಅನ್ನೋದು ನಮ್ಮನ್ನು ಅಟ್ಯಾಕ್ ಮಾಡಿಬಿಡುತ್ತೆ. ಸೊ ಅದಕ್ಕೆ ನಮ್ಮ ಮನೆ ಒಳಗಡೆ ನಾವು ಏನು ಮಾಡ್ಕೊಂಡ್ರೂ ಅವ್ರಿಗೆ ಏನೂ ಅನಿಸಲ್ಲ. ಆಚೆ ಏನಾದರೂ ಮಾಡಿದ್ರೆ ಅದು ಅವ್ರಿಗೆ ತಪ್ಪು ಅಂತ ಅನಿಸ್ಬೋದು. ಅದರಿಂದ ಬೇರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಸುಮ್ಮನೆ ಏನಕ್ಕೆ ಅಂತ ಹೇಳಿ ಮನೆ ಒಳಗಡೆ ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿಬಿಟ್ಟು ದೇವ್ರನ್ನ ನೋಡಿ ತೃಪ್ತಿ ಪಡ್ತೀವಿ ಅಷ್ಟೇ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣನೇ ಬೇಗ ಮನೆ ಕೆಲಸ ಎಲ್ಲನೂ ಮಾಡಿ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಈ ಒಂದು ವೆಲ್ವೆಟ್ ಡ್ರೆಸ್ನ ನಾನು ಹಾಕಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಬಟ್ ಟೈಮ್ ಓಡ್ತಾ ಇತ್ತು. ಟೈಮ್ ಪ್ರಕಾರವಾಗಿ ದೀಪ ಅಂಟಿಸ್ಬೇಕು ಅಂತ ಹೇಳಿ ಏನನ್ನೂ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಏನೇ ಮಾಡಬೇಕಂದ್ರೂ ನಾನೊಬ್ಬಳೇ ಮಾಡಬೇಕು. ನಮ್ಮ ಯಜಮಾನ್ರಿಗೆ ಅಷ್ಟು ನಾಲೆಜ್ ಇಲ್ಲ. ಮೇಲ್ಮೇಲೆ ಬ್ಲ್ಯಾಂಕೆಟ್ಸ್ ಎಲ್ಲ ಫೋಲ್ಡ್ ಮಾಡೋದು ಅದೆಲ್ಲನೂ ಮಾಡ್ತಾರೆ. ಬಟ್ ಬೇರೆ ಮುಖ್ಯವಾದ ಕೆಲಸಗಳನ್ನ ಅವ್ರಿಗೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಬರಲ್ಲ. ಸೊ ಅದಕ್ಕೆ ಸುಮ್ಮನೆ ಏನಕ್ಕೆ ಡ್ರೆಸ್ ಎಲ್ಲ ತೋರಿಸ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು ಅಂತ ಹೇಳಿ ನನ್ನ ಕೆಲಸನ ನಾನು ಮಾಡಿಕೊಂಡೆ ಫ್ರೆಂಡ್ಸ್. ತೃಪ್ತಿಯಿಂದ ದೀಪ ಅಂಟಿಸ್ಬಿಟ್ಟು ದೇವ್ರಿಗೆ ಕೈ ಮುಗಿದೆ. ಸೊ ಸಿಂಪಲ್ಲಾಗಿ ಈ ರೀತಿ ಮಾಡ್ಬೇಕಂದ್ರೂ ಬಹಳಷ್ಟು ಎಫರ್ಟ್ಸ್ ಆಗಬೇಕಾಗಿ ಬರುತ್ತೆ. ಒಂದು ದಿನದ ಮುಂಚೆಯಿಂದನೇ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಕ್ಲೀನಿಂಗ್ ಆಗಿರ್ಬೋದು, ರವಾ ಲಡ್ಡು ಮಾಡೋದಾಗಿರ್ಬೋದು, ಮತ್ತು ಅವಲಕ್ಕಿದು ಖೀರ್ ಮಾಡೋದಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಉದ್ದಿನ ವಡೆ ಮಾಡೋದಕ್ಕೂ ಸಹ ಹಿಟ್ಟನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಉದ್ದಿನ ವಡೆ ಮಾಡಬೇಕು. ಒಂದು ಕಡೆ ಸಾಂಬಾರು ಮಾಡಬೇಕು, ಇನ್ನೊಂದು ಕಡೆ ಅನ್ನ ಮಾಡಬೇಕು. ಸೊ ಪೂಜೆ ಮಾಡಿಬಿಟ್ಟು ಕಿಚನ್ ಒಳಗಡೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಮೊದಲು ಪೂಜೆ ಮಾಡಿದ್ದೀನಿ. ಸೊ ಒಂಥರ ತೃಪ್ತಿ ಅಂತ ಅನ್ನಿಸ್ತು ಫ್ರೆಂಡ್ಸ್. ನಾವು ಏನೇ ಒಂದು ಕೆಲಸ ಮಾಡಿದಾಗ ಆ ತೃಪ್ತಿ ಅನ್ನೋದು ಸಿಗಬೇಕು. ತೃಪ್ತಿ ಇಲ್ದಿರ ಏನೇ ಮಾಡಿದ್ರೂ ಅದೆಲ್ಲನೂ ವ್ಯರ್ಥನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಥರ ಪೂಜೆ ಪುನಸ್ಕಾರಗಳು ಮಾಡಿದಾಗ, ಇಲ್ಲಾಂದರೆ ಟೆಂಪಲ್ಸ್ಗೆ ಹೋದಾಗ, ಗುರುದ್ವಾರ ಸಾಹಿಬ್ಗೆ ಹೋದಾಗ ಒಂಥರ ಎಮೋಷ್ನಲ್ ಆಗಿಬಿಡ್ತೀನಿ ಫ್ರೆಂಡ್ಸ್. ನಾನು ಏನು ಅಷ್ಟು ಸ್ಟ್ರಾಂಗಾಗಿ ಫೀಲ್ ಮಾಡ್ತಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ. ಕಣ್ಣಲ್ಲಿ ಮಾತ್ರ ನೀರು ಬರ್ತಾನೇ ಇರುತ್ತೆ. ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಅದು ಏನಕ್ಕೆ ಅಂತ ಇನ್ನೂ ನನಗೆ ಅರ್ಥ ಆಗ್ತಾ ಇಲ್ಲ. ದುಃಖನೋ ಖುಷಿನೋ ಏನೋ ಗೊತ್ತಿಲ್ಲ. ಅದನ್ನು ವರ್ಡ್ಸಲ್ಲಿ ಎಕ್ಸ್‌ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಇನ್ನು ನಮ್ಮ ಯಜಮಾನ್ರು ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ, ಸಾಂಬಾರ್ ರೈಸ್ ತಿಂದ್ಬಿಟ್ಟು ಹೋಗಬೇಕು ಅಂತ ಹೇಳಿಬಿಟ್ಟು. ಸಾಂಬಾರ್ ರೈಸು, ವಡೆ, ಲಡ್ಡು ಮತ್ತು ಅವಲಕ್ಕಿ ಖೀರು ಇವನ್ನೆಲ್ಲನೂ ಮಾಡಿದ್ದೆ ಫ್ರೆಂಡ್ಸ್. ಬಟ್ ಪ್ರಾಪರಾಗಿ ಹಬ್ಬದ ಊಟ ಅನ್ನೋದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದರೆ ನಮ್ಮ ಯಜಮಾನ್ರಿಗೆ ಕೆಲಸಕ್ಕೆ ಲೇಟ್ ಆಗ್ತಾಯಿತ್ತು. ಫಟಾಫಟ್ ಅಡುಗೆ ಮಾಡಿಬಿಟ್ಟು ಅವ್ರಿಗೆ ಬಡಿಸ್ದೆ, ಮಕ್ಳಿಗೂ ಬಡಿಸ್ದೆ. ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು. ಹಿಂದೆ ಬಂದುಬಿಟ್ಟು ಅಮ್ಮ ಆಯಿತಾ 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 ಅಂತ ಕೇಳ್ತಾರೆ. ಸೊ ಆ ಒಂದು ಮೂಮೆಂಟಲ್ಲಿ ಮೊಬೈಲ್ ಇಟ್ಕೊಂಡು ಎಲ್ಲನೂ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಜಮಾನ್ರಿಗೆ ಕೆಲಸದ ಮೇಲೆಯಿಂದ ಕಾಲ್ಸ್ ಬರ್ತಾನೇ ಇತ್ತು. ಸಂಕ್ರಾಂತಿ ಹಬ್ಬಕ್ಕೆ ಈ ಕಡೆ ಎಲ್ಲನೂ ರಜೆಗಳು ಕೊಡಲ್ಲ, ರೊಟೀನ್ ಡೇ ಆಗಿರುತ್ತೆ. ಸೊ ಆದ್ದರಿಂದ ಫಟಾಫಟ್ ಎಲ್ಲ ಮಾಡಿ ಮಕ್ಕಳಿಗೆ, ಯಜಮಾನ್ರಿಗೆ ಬಡಿಸಿ ಆಮೇಲೆ ಆರಾಮಾಗಿ ಕುತ್ಕೊಂಡೆ ಫ್ರೆಂಡ್ಸ್. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್. कर ले, वो आवाज क्यों बंद कर रहे हो? ठीक है, मोबाइल चलाओगे? वो डांस कर रहा है।